ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕುಡಿದ ಅಮಲಿನ ಪ್ರಭಾವದಿಂದ ಬೆಳಗಾಗಿದ್ದು ತಿಳಿಯದೆ ರಾವಣ ಅತ್ಯಂತ ಗಾಢವಾಗಿ ನಿದ್ರಿಸುತ್ತಿದ್ದನು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅವನ ಮೇಲೆ ತಣ್ಣನೆಯ ನೀರನ್ನ ಸುರಿಯಲಾಯಿತು. ಅದಕ್ಕೆ ಅವನು ಗಾಬರಿಯಿಂದ ತಡಬಡಾಯಿಸುತ್ತಾ ಎದ್ದನು. ತನ್ನ ಮುಖದ ಮೇಲೆ ಹರಿಯುತ್ತಿದ್ದ ನೀರನ್ನ ಒರೆಸಿಕೊಂಡು ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ನೋಡಿದವನಿಗೆ ತನ್ನೆದುರು ನಿಂತಿದ್ದ ವೃಷಿಕ ಕಂಡಳು. ಕೈಯಲ್ಲಿ ಖಾಲಿ ಗಾಜಿನ ಲೋಟದೊಂದಿಗೆ ನಿಂತಿದ್ದವಳನ್ನ ನೋಡಿದವನಿಗೆ ಕೋಪ ನೆತ್ತಿಗೇರಿ ಪಕ್ಕದಲ್ಲಿದ್ದ ದಿಂಬನ್ನ ತೆಗೆದು ಅವಳ ಮೇಲೆ ಎಸೆದನು. ಅರಿವಿಲ್ಲದವಳೆ ನಿದ್ರಿಸುತ್ತಿರುವವನ ಮೇಲೆ ನೀರು ಹಾಕಿ ಎಬ್ಬಿಸುತ್ತೀಯಾ? ನಿನಗೆ ಬುದ್ಧಿ ಇದೆಯಾ ಇಲ್ಲವಾ ಎಂದು ಅವನು ಕೋಪದಿಂದ ಕಿರುಚಿದನು. ಅವನು ಎಸೆದ ದಿಂಬನ್ನ ತೆಗೆದು ಮತ್ತೆ ಅವನ ಮೇಲೆಯೇ ಎಸೆದಳು. ಸಮಯ 9 ಗಂಟೆಯಾಗುತ್ತಿದೆ. ಒಂದು ಕಂಪನಿಯ MD. ಈಗೇನಾ ನಿದ್ರಿಸುವುದು? ಮೊದಲು ಎದ್ದು ಹೋಗಿ ಸ್ನಾನ ಮಾಡಿ ಬನ್ನಿ ಎಂದು ತನ್ನ ಸ್ವಂಟದ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ಹೇಳಿದಳು. ಆಗ ಸ್ವಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಅವಳ ಸೀರೆಯ ಸೆರಗನ್ನ ಹಿಡಿದು ರಾವಣ ಜರ್ರೆಂದು ಅವಳನ್ನ ತನ್ನತ್ತ ಎಳೆದನು. ಅದರಿಂದ ನಿಯಂತ್ರಣ ತಪ್ಪಿದವಳು ಅವನ ಮೇಲೆಯೇ ಬಿದ್ದಳು. ಅವಳನ್ನ ಮಂಚದ ಮೇಲೆ ಉರುಳಿಸಿ ಅವಳ ಕೆನ್ನೆಯನ್ನ ಜೋರಾಗಿ ಒತ್ತಿ ಹಿಡಿದು, ಏನೇ, ನಿನಗೆ ಎಷ್ಟು ಕೊಬ್ಬಿದ್ರೆ ನನ್ನ ಮೇಲೆ ನೀರು ಸುರಿತೀಯಾ? ನನ್ನನ್ನು ನೋಡಿದರೇನೆ ಎಲ್ಲರೂ ಹೆದರುತ್ತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ಹೀಗೆ ಮಾಡ್ತೀಯಾ ಎಂದು ತನ್ನ ಕಣ್ಣುಗಳನ್ನು ಉರುಳಿಸಿ ಮುಖ ಸಿಂಡರಿಸುತ್ತಾ ಅವಳ ಬಳಿ ಬೇಸ್ ಧ್ವನಿಯಲ್ಲಿ ಗರ್ಜಿಸಿದನು. ಅವನ ಕೈಯನ್ನ ತಟ್ಟಿ ಬಿಟ್ಟವಳು ಅವನ ಕುತ್ತಿಗೆಯ ಚೈನನ್ನ ಹಿಡಿದು ತನ್ನ ಮುಖದ ಹತ್ತಿರ ಅವನನ್ನ ಎಳೆದುಕೊಂಡು, ಇದಕ್ಕೆ ಧೈರ್ಯ ಇರಬೇಕು ಅಂತೇನು ಅಗತ್ಯವಿಲ್ಲ ಮಿಸ್ಟರ್. ನಿನ್ನ ಹೆಂಡತಿ ಅನ್ನೋ ಹಕ್ಕು ಇದ್ರೆ ಸಾಕು. ನಿನ್ನನ್ನು ನಾನು ಏನು ಬೇಕಾದರೂ ಮಾಡಬಹುದು, ಹೇಗೆ ಬೇಕಾದರೂ ಆಡಿಸಬಹುದು ಎಂದು ತನ್ನ ಒಂದು ಉಬ್ಬನ್ನ ಮೇಲಕ್ಕೇರಿಸಿ ಗತ್ತಿನಿಂದ ಹೇಳಿದಳು. ತನ್ನ ಕಬ್ಬಿಣದಂತಹ ಗಟ್ಟಿ ಕೈಗಳಿಂದ ಅವಳಿಗೆ ನೋವಾಗುವಂತೆ ಬಿಗಿಯಾಗಿ ಹಿಡಿದು ತನ್ನ ಎದೆಯ ಅವಳನ್ನು ಎಳೆದು ಅಪ್ಪಿಕೊಂಡನು. ನೀನು ಗಂಡ ಅನ್ನೋ ಹಕ್ಕನ್ನ ನನ್ನ ಹತ್ತಿರ ಚಲಾಯಿಸುವಾಗ ನಾನು ಹೆಂಡತಿ ಅನ್ನೋ ಹಕ್ಕನ್ನು ನಿನ್ನ ಹತ್ತಿರ ತೆಗೆದುಕೊಳ್ಳಬಹುದು ತಾನೇ ಎಂದು ಅವನು ಕೂಡ ಒಂದು ಉಬ್ಬನ್ನ ಮೇಲಕ್ಕೇರಿಸಿ ಅವಳನ್ನ ನೋಡಿ ಕೇಳಿದನು. ಅಷ್ಟು ಹೊತ್ತು ಸಾಮಾನ್ಯವಾಗಿ ಇದ್ದವಳು ಅವನ ಈ ಪ್ರಶ್ನೆಗೆ ತಬ್ಬಿಬ್ಬಾಗಿ ಹೋದಳು. ಏನ್ ಮೇಡಮ್, ಕಣ್ರೆಪ್ಪೆ ಬಡಿಯದೆ ನನ್ನನ್ನ ಹಾಗೆ ನೋಡ್ತಿದ್ದೀರಾ? ನಾನು ಹೆಂಡತಿ ಅನ್ನೋ ಹಕ್ಕನ್ನ ತೆಗೆದುಕೊಳ್ಳಬಹುದು ಅಲ್ವಾ ಎಂದು ಅವನು ಅವಳನ್ನ ಮೇಲಿಂದ ಕೆಳಗಿನವರೆಗೆ ಒಂದು ರೀತಿಯ ವಿಚಿತ್ರ ನೋಟದಿಂದ ನೋಡುತ್ತಾ ಕೇಳಲು ಅವನನ್ನ ತಳ್ಳಿಬಿಡಲು ಪ್ರಯತ್ನಿಸಿದವಳು ಸೋತು ಅವನಿಗೆ ಶರಣಾದಳು. ನನ್ನನ್ನ ಬಿಡು ರಾವಣ, ಇದೇನ್ ಮಾತು ಇದೆಲ್ಲ? ಬೆಳಿಗ್ಗಾಗುತ್ತಲೇ ಈಗೇನಾ ಮಾತನಾಡುವುದು? ಮೊದಲು ಹೋಗಿ ಸ್ನಾನ ಮಾಡಿ ಬಾ, ನೀನು ಆಫೀಸ್ ಹೊರಡಬೇಕಲ್ವಾ ಎಂದು ಅವನಿಂದ ಬಿಡಿಸಿಕೊಳ್ಳಲು ಹೊರಡುತ್ತಾ ಅವಳು ಹೇಳಿದಳು. ಅವಳನ್ನ ಹಿಡಿದು ಮಂಚದ ಮೇಲೆ ತಳ್ಳಿದವನು ಎದ್ದಿ ನಿಂತು ಒಂದು ಕಾಲನ್ನು ಮಂಚದ ಮೇಲಿಟ್ಟು ಕೈಯನ್ನು ಕಾಲಿನ ಮೇಲೆ ಊರಿ ಮುಖಾಮುಖಿಯಾಗಿ ನಿಂತವನು, ಏನೇ, ನಾನು ಹೇಳಿದ್ದಕ್ಕೆ ನೀನು ಹೀಗೆ ನಡುಗುತ್ತಿದ್ದೀಯಲ್ಲ, ಅದೇ ನಿಜವಾಗಿಯೂ ಮಾಡಿದ್ರೆ ನೀನು ಏನಾಗ್ತೀಯೋ ಎಂದು ಅವನು ನಗೆಯಿಂದ ಕೇಳಿದನು. ಕೋಪದಿಂದ ಉಸಿರು ಜೋರಾಗಿ ಮೇಲೇರಿ ಕೆಳಗಿಳಿಯುತ್ತಿರಲು ಅವನನ್ನು ಮುಖ ಸಿಂಡರಿಸಿ ನೋಡಿದವಳು, ಯಾಕೋ ಹೀಗೆಲ್ಲ ತಪ್ಪಾಗಿ ಮಾತನಾಡುತ್ತಿದ್ದೀಯಾ? ಕೆಟ್ಟ ಹುಡುಗ ಕಣೋ ನೀನು ಎಂದು ತನ್ನ ತುಟಿಯನ್ನ ಸುರುಳಿಸುತ್ತಾ ಅವನಿಗೆ ಹೇಳಿದಳು. ಸುರುಳಿಸಿದ ಅವಳ ತುಟಿಯನ್ನ ತನ್ನ 2 ಬೆರಳುಗಳ ಮಧ್ಯೆ ಅಮುಕಿ ಹಿಡಿದವನು, ನನ್ನನ್ನು ಏಕವಚನದಲ್ಲಿ ಮಾತನಾಡಬೇಡ ಅಂತ ನಿನಗೆ ಈಗಾಗಲೇ ಹೇಳಿದ್ದೇನೆ. ಇನ್ನೊಂದು ಬಾರಿ ನಿನ್ನ ಬಾಯಿಂದ ನನ್ನನ್ನು ಬಾ ಅಂತ ಕರೆಯುವ ಮಾತು ಬಂದ್ರೆ ಈ ತುಟಿಯೇ ಇರುವುದಿಲ್ಲ ಎಂದು ಅವನು ಕೋಪದಿಂದ ಉರುಳಿದ ಧ್ವನಿಯಲ್ಲಿ ಗುಡುಗಿದನು. ಅವನ ಕೈಯನ್ನ ಸಡಾರನೆ ತಟ್ಟಿ ಬಿಟ್ಟವಳು, ಹಲೋ ಮಿಸ್ಟರ್ ಗಂಡನೇ, ನಮಗೆ ಎಲ್ಲ ಹಕ್ಕು ಇದೆ ನಿನ್ನನ್ನು ಏಕವಚನದಲ್ಲೇ ಕರೆಯಲು. ಅದರಿಂದ ದಯವಿಟ್ಟು ನನ್ನನ್ನು ಬೆಳಿಗ್ಗೆಯೇ ಜಾಸ್ತಿ ಮಾತನಾಡಿಸಬೇಡ. ಹೋಗಿ ಮೊದಲು ರೆಡಿಯಾಗಿ ಬಾ ಎಂದು ಅವನನ್ನ ಹಿಡಿದು ತಳ್ಳಿದಳು. ಮಂಚದಿಂದ ಎದ್ದು ಸೀರೆಯನ್ನ ಸರಿಪಡಿಸಿಕೊಳ್ಳುತ್ತಾ ಅವನನ್ನ ನೋಡಿ ಕುತ್ತಿಗೆಯನ್ನ ಸವರಿದಂತೆ ಆಡಿಸಿ ಹೊರಟು ಹೋದಳು. ಅವಳ ಆ ನಡವಳಿಕೆಯನ್ನ ತನಗೆ ತಿಳಿಯದಂತೆ ಸವಿದನು. ನಂತರ ತಲೆಯನ್ನ ಕೊಡವಿಕೊಂಡು, ಈ ಅಹಂಕಾರ ಹಿಡಿದವಳನ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಮ್ಮನ್ನೇ ಕೆಡವಿ ಹಾಕ್ಬಿಡ್ತಿದ್ದಾಳೆ. ಒಂದು ದಿನ ನನ್ನ ಹತ್ತಿರ ಸರಿಯಾಗಿ ಸಿಕ್ಕು ಬೀಳ್ತೀಯ
ಅವಾಗೈತೆ ನಿನ್ಗೆ ಎಂದು ಮನಸ್ಸಿನಲ್ಲಿಯೇ ಆಲೋಚನೆ ಮಾಡುತ್ತಾ ಸ್ನಾನದ ಗೃಹದೊಳಗೆ ಪ್ರವೇಶಿಸಿದನು. ಇತ್ತ ಅಡುಗೆ ಮನೆಗೆ ಸೇರಿದವಳು ತನಗೂ ತನ್ನವನಿಗೂ ಕಾಫಿ ತಯಾರಿಸಿಕೊಂಡು ಅದನ್ನ ತೆಗೆದುಕೊಂಡು ಹೋಗಿ ಹಾಲ್ ಸೋಫಾದಲ್ಲಿ ಕುಳಿತಳು. ಕೆಲಸದವರನ್ನ ಮೇಲ್ವಿಚಾರಣೆ ಮಾಡುತ್ತಾ ಕಾಫಿ ಕುಡಿಯುತ್ತಿದ್ದಳು. ಆಗ ಪಕ್ಕ ಬಿಸ್ನೆಸ್ ಮ್ಯಾನ್ನ ರೂಪದಲ್ಲಿ ಸಿದ್ಧನಾಗಿ ಕೆಳಗೆ ಬಂದನು ರಾವಣ. ಇಷ್ಟು ಹೊತ್ತಿನವರೆಗೂ ಇದ್ದ ಆ ಸಡಿಲತೆ ಅವನಿಂದ ಮಾಯವಾಗಿ ಮುಖವು ಒಂದು ರೀತಿಯ ಬಿಗಿತನದಿಂದ ಕೂಡಿತ್ತು. ಅದನ್ನು ದೊಡ್ಡದಾಗಿ ಪರಿಗಣಿಸಿದ ವೃಷಿಕ ಅವನ ಬಳಿ ಹೋಗಿ ಕಾಫಿ ಕಪ್ಪನ್ನ ಚಾಚಿದಳು. ಅದನ್ನು ಅಲಕ್ಷ್ಯ ಮಾಡಿದವನು ಹೊರಗೆ ಹೋಗಲು ಮುಂದಾದಾಗ, ಏನ್ರಿ, ಒಂದು ನಿಮಿಷ ಎಂದು ಅವನನ್ನ ಪ್ರೀತಿಯಿಂದ ಕರೆದಳು ಅವನ ಹೆಂಡತಿ. ಅದಕ್ಕೆ ಪಟ್ಟನೆ ತನ್ನ ನಡಿಗೆಯನ್ನ ನಿಲ್ಲಿಸಿದನು. ಅವಳ ಕಡೆ ತಿರುಗಿ ಏನು ಎಂಬಂತೆ ಉಬ್ಬು ಏರಿಸಿದನು. ಇದಕ್ಕೇನು ಕಡಿಮೆಯಿಲ್ಲ ಎಂದು ಒಳಗೊಳಗೆ ಗೊಣಗಿಕೊಂಡವಳು, ನಿಮ್ಮ ಹೆಂಡತಿ ಅಷ್ಟೊಂದು ಆಸೆಯಿಂದ ನಿಮಗಾಗಿ ಕಾಫಿ ತಂದು ಕೊಡುತ್ತಿದ್ದೇನೆ. ಹೀಗೆ ನನ್ನ ಮನಸ್ಸಿಗೆ ಬೇಸರವಾಗುವ ಹಾಗೆ ನೀವು ಕಾಫಿ ಕುಡಿಯದೆ ಹೋದ್ರೆ ನಾನು ಏನು ಮಾಡುವುದು ಎಂದು ಅವಳು ದುಃಖದ ಮುಖಭಾವ ಇಟ್ಟುಕೊಂಡು ಕೇಳಿದಳು. ಹೋಗಿ ಸಾಯಿ, ಸತ್ತು ತೊಲಗೋ, ನನ್ನನ್ನು ಯಾಕೆ ಜೀವ ತಿಂತೀಯಾ ಎಂದನು ಕೋಪದಿಂದ ರಾವಣ. ಅವನಿಂದ ಇಂತಹ ಒಂದು ಉತ್ತರವನ್ನ ನಿರೀಕ್ಷಿಸದ ಅವಳ ಮುಖ ತಕ್ಷಣವೇ ಬಾಡಿ ಹೋಯಿತು. ಅವಳ ಬಾಡಿದ ಮುಖವನ್ನ ನೋಡಿ ತನ್ನ ಹಣೆ ಉಜ್ಜಿಕೊಂಡವನು, ನನ್ನನ್ನು ಸುಮ್ಮನೆ ಕೆರಳಿಸುತ್ತಾ ಇರಿಬೇಡ ವೃಷಿಕ, ನಾನು ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಸುಮ್ಮನೆ ಈ ಪ್ರೀತಿ ತೋರಿಸುವ ತರಹ ನಟಿಸುವ ನಟನೆಯೆಲ್ಲ ನನ್ನ ಹತ್ತಿರ ಬೇಡ. ನಿನ್ನ ಆ ನಟನೆಯನ್ನೆಲ್ಲ ನೋಡಿ ಮೋಸ ಹೋಗುವವನು ನಾನಲ್ಲ, ತಿಳಿಯಿತೆ ಎಂದು ಅವನು ಒತ್ತಿ ಕೇಳಿದನು. ಅವನನ್ನ ದಿಟ್ಟಿಸಿ ನೋಡಿದಳು. ನಟಿಸಬೇಕಾದ ಅಗತ್ಯ ನನಗಿಲ್ಲ. ಅದು ನನ್ನ ಗಂಡನ ಹತ್ತಿರ ನಟಿಸಬೇಕಾದ ಅಗತ್ಯ ನನಗೆ ಖಂಡಿತವಾಗಿಯೂ ಇಲ್ಲ. ನಿಮಗಾಗಿ ಮಾಡುವ ಯಾವುದೇ ವಿಷಯವಾಗಿದ್ದರೂ ಅದು ನನ್ನ ಪೂರ್ಣ ಮನಸ್ಸಿನಿಂದಲೇ ನಾನು ಮಾಡುತ್ತೇನೆ. ನಿಮಗೆ ಅದು ನಟನೆಯಾಗಿ ಕಂಡರೆ ಅದಕ್ಕೆ ನಾನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಅವಳು ಗಂಭೀರವಾದ ಧ್ವನಿಯಲ್ಲಿ ಅವನಂತೆಯೇ ಅವನಿಗೆ ಹೇಳಿದಳು. ಇನ್ನು ಎಷ್ಟು ದಿನ ಈ ನಟನೆ ಅಂತ ನಾನು ನೋಡುತ್ತೇನೆ ಎಂದು ಅವನು ಹೇಳಲು, ವೃಷಿಕ ಕೈಗಳನ್ನ ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ಅವನನ್ನ ತೀಕ್ಷ್ಣವಾಗಿ ನೋಡಿದಳು. ಬಾಸ್, ಹೊರಡೋಣವೇ ಎಂದು ಹೇಳುತ್ತಾ ಮನೆಯೊಳಗೆ ರುದ್ರೇಶ್ ಪ್ರವೇಶಿಸಿದನು. ಅವನ ಧ್ವನಿಗೆ ಅವನ ಕಡೆ ತಿರುಗಿದ ವೃಷಿಕ, ಮಿಸ್ಟರ್ ರುದ್ರೇಶ್, ಇದು ನನ್ನ ಮನೆ. ಮನೆಗೆ ಬರುವುದಕ್ಕೆ ಮುಂಚೆ ಕೇಳಿಕೊಂಡು ಬರಬೇಕು ಅಂತ ನಿಮಗೆ ತಿಳಿಯಲ್ವಾ? ಇದೇನು ಬಾಗಿಲಿಲ್ಲದ ತೆರೆದ ಮನೆ ತರಹ ನಿಮ್ಮ ಪಾಡಿಗೆ ನೀವೇ ಒಳಗೆ ನುಗ್ಗುತ್ತಿದ್ದೀರಾ ಎಂದು ಅವಳು ಕೋಪದ ಧ್ವನಿಯಲ್ಲಿ ಅವನನ್ನ ಕೇಳಿದಳು. ಅವಳ ಮಾತುಗಳಿಂದ ಕೋಪಗೊಂಡವನು, ಮೇಡಮ್, ನಿಮಗಿಂತ ಮುಂಚಿನಿಂದಲೇ ನಾನು ಈ ಮನೆಯಲ್ಲಿ ಇರುವವನು. ನಾನು ಬಾಸ್ಗೆ ತುಂಬ ಆಪ್ತನೂ ಕೂಡ. ನಿಮಗಿಂತ ನನಗೆ ಪ್ರೀತಿ ಮತ್ತು ಹಕ್ಕು ಹೆಚ್ಚು ಇದೆ ಎಂದು ರುದ್ರೇಶ್ ಹೇಳುತ್ತಿರುವಾಗಲೇ ರಾವಣನ 5 ಬೆರಳುಗಳು ರುದ್ರೇಶ್ ಕೆನ್ನೆಯ ಮೇಲೆ ಮೂಡಿದ್ದವು. ನೋವಿನಿಂದ ಕೆನ್ನೆಯನ್ನ ಉಜ್ಜಿಕೊಳ್ಳುತ್ತಾ ರುದ್ರೇಶ್ ರಾವಣನನ್ನ ನೋಡಿದನು. ಕಣ್ಣುಗಳಲ್ಲಿ ರೌದ್ರ ತುಂಬಿದ ರುದ್ರೇಶ್ನನ್ನು ಕಣ್ಣು ಕಿತ್ತು ಬರುವಂತೆ ನೋಡುತ್ತಿದ್ದನು ರಾವಣ. ವೃಷಿಕಾಳೋ ಇದೆಲ್ಲವನ್ನ ತುಟಿ ಅಂಚಿನ ನಗೆಯೊಂದಿಗೆ ನೋಡುತ್ತಾ ನಿಂತಿದ್ದಾಳೆ ಹೊರತು ಸ್ವಲ್ಪವೂ ಆಘಾತಕ್ಕೊಳಗಾಗದಂತೆ ಕಾಣಲಿಲ್ಲ. ಬಾಸ್, ನಾನು ಏನು ತಪ್ಪು ಮಾಡಿದೆ? ನನ್ನನ್ನು ಯಾಕೆ ಹೊಡೆದಿದ್ದೀರಾ ಎಂದು ರುದ್ರೇಶ್ ಕೆನ್ನೆಯ ಮೇಲೆ ಕೈ ಇಟ್ಕೊಂಡೆ ಅವನನ್ನ ಕೇಳಲು, ರುದ್ರೇಶನ ಮತ್ತೊಂದು ಕೆನ್ನೆಯ ಮೇಲೆ ಈಗ ವೃಷಿಕಾಳ 5 ಬೆರಳುಗಳು ಮೂಡಿದವು. ವೃಷಿಕಾಳ ಈ ನಡವಳಿಕೆಯನ್ನ ಸ್ವಲ್ಪವೂ ನಿರೀಕ್ಷಿಸದ ರಾವಣ ಅವಳನ್ನೇ ಅಲುಗಾಡದೆ ಹಾಗೆಯೇ ನೋಡಿದನು. ನನ್ನ ಗಂಡನನ್ನ ಎದುರಿಸಿ ಮಾತನಾಡುವ ಕೆಲಸ ಇಟ್ಕೊಳ್ಬೇಡ, ಮುಗಿಸಿಬಿಡುತ್ತೇನೆ ನಿನ್ನನ್ನು ಎಂದಳು ಒಂಟಿ ಬೆರಳು ನೀಡಿ ಸಿಂಹಿಣಿಯಂತೆ. ನೀವು ಯಾಕೆ ಹೊಡೆದ್ರಿ, ಯಾವುದಕ್ಕೆ ಹೊಡೆದ್ರಿ ಅಂತ ನನಗೆ ತಿಳಿಯದು. ಆದರೆ ನಿಮ್ಮನ್ನ ಎದುರಿಸುವವರು ಯಾರೇ ಆಗಿದ್ದರೂ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಅದು ಯಾರೇ ಆಗಿದ್ದರೂ ಸರಿ ಎಂದು ರಾವಣನನ್ನ ನೋಡಿ ತೀಕ್ಷ್ಣ ಧ್ವನಿಯಲ್ಲಿ ಹೇಳಿದ ವೃಷಿಕ. ತಿರುಗಿ ರುದ್ರೇಶ್ನನ್ನೇ ಕಣ್ಣುಗಳು ಕೆಂಪಾಗುವಂತೆ ಮುಖ ಸಿಂಡರಿಸಿ ನೋಡಲಾರಂಭಿಸಿದಳು. ಅವಳು ಹೇಳಿದ್ದನ್ನ ಕೇಳಿ ತುಟಿ ಅಂಚಿನಲ್ಲಿ ಒಂದು ಹೊರಬರದ ನಗುವನ್ನ ಬೀರಿದ ರಾವಣ ರುದ್ರೇಶನ ಕಡೆ ತಿರುಗಿ, ಅವಳು ಏನ್ ಹೇಳಿದಳೋ ಅದನ್ನೇ ನಾನು ಈಗ ಹೇಳುತ್ತಿದ್ದೇನೆ. ನನ್ನ ಹೆಂಡತಿಯನ್ನ ನೀನು ಎದುರಿಸಿ ಮಾತನಾಡಿದರೆ ಅದಕ್ಕಾಗುವ ದಂಡನೆ ನಿನಗೆ ತುಂಬ ಭೀಕರವಾಗಿರುತ್ತದೆ. ಇದು ನನ್ನ ಮನೆ.
ಇಲ್ಲಿ ನನ್ನ ಹೆಂಡತಿಯನ್ನ ಬಿಟ್ಟು ಬೇರೆ ಯಾರಿಗೂ ಹಕ್ಕಿಲ್ಲ. ನೀನು ಅವಳನ್ನ ಏನಾದರೂ ಎದುರಿಸಿ ಮಾತನಾಡಿದರೆ ಮುಂದಿನ ಬಾರಿ ಮಾತನಾಡಲು ನೀನು ಬದುಕಿರುತ್ತೀಯಾ ಇಲ್ಲವಾ ಎಂಬುದೇ ಸಂಶಯ ಎಂದು ರಾವಣ ಕೋಪದಿಂದ ಗರ್ಜಿಸಿದನು. ಅದನ್ನು ಕೇಳಿ ಹೆದರಿದ ರುದ್ರೇಶ್, ಸಾರಿ ಬಾಸ್, ಇನ್ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಅವನು ಹೇಳಿದನು. ಇನ್ಮುಂದೆ ಹೀಗೆ ಮಾಡುವುದರ ಬಗ್ಗೆ ನೀನು ಯೋಚನೆ ಕೂಡ ಮಾಡಬಾರ್ದು. ಹಾಗೆ ಯೋಚಿಸಿದರೆ ಆ ಕ್ಷಣದಲ್ಲೇ ನೀನು ಹೆಣವಾಗುತ್ತೀಯ ಎಂದು ಅವನನ್ನ ಎಚ್ಚರಿಸಿದ ರಾವಣ ಅವಳ ಕಡೆ ತಿರುಗಿ, ಈಗ ನೀನ್ ಏನು ಮಾತನಾಡಬೇಕು ಅಂದುಕೊಂಡಿದ್ದೀಯಾ? ಐ ಆಮ್ ರೈಟ್ ಎಂದು ಕೇಳಿದನು. ಅವನ ಊಹೆಯನ್ನ ಕಂಡು ಆಶ್ಚರ್ಯಚಕಿತಳಾದವಳು ಕಣ್ಣುಗಳನ್ನ ಅರಳಿಸಿ ಅವನನ್ನ ಆಶ್ಚರ್ಯದಿಂದ ನೋಡುತ್ತಾ ಹೌದು ಎಂಬಂತೆ ತಲೆಯಾಡಿಸಿದಳು. ಅವಳ ಆ ನಡವಳಿಕೆಯನ್ನ ಕಂಡವನು ಅಲ್ಲಿದ್ದ ಒಂಟಿ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಗತ್ತಿನಿಂದ ಕುಳಿತನು. ಈಗ ನೀನು ಏನ್ ಹೇಳ್ಬೇಕೋ ಹೇಳು ಎಂದು ಒಂದೇ ಸಾಲಿನಲ್ಲಿ ಹೇಳಲು ವೃಷಿಕ ಮಾತನಾಡಲು ಆರಂಭಿಸಿದಳು. ಅವಳು ಮಾತನಾಡಲು ಆರಂಭಿಸುವಾಗಲೇ ಅಲ್ಲಿಗೆ ಬಂದನು ಚೈತ್ರನ್ ಮಿತ್ರದೇವ್. ಇವನು ಮೊದಲ ಯೂಡಿಯಲ್ಲಿ ಬಂದಿರ್ತಾನೆ. ನಮ್ಮ ರಾವಣನ ಸ್ನೇಹಿತನೇ ಈ ಚೈತ್ರನ್. ಅವನನ್ನ ಕಂಡ ರುದ್ರೇಶ್ ಮುಖವನ್ನ ದ್ವೇಷದಿಂದ ಬದಲಾಯಿಸಿಕೊಳ್ಳಲು ಚೈತ್ರನ್ ಕೂಡ ಅವನನ್ನ ಒಂದು ರೀತಿಯ ಗತ್ತಿನಿಂದ ನೋಡುತ್ತಲೇ ರಾವಣನ ಬಳಿಗೆ ಹೋದನು. ನೀನೇನೋ ಇಲ್ಲಿಗೆ ಬಂದಿದ್ದೀಯಾ, ಕಂಪನಿಗೆ ಹೊರಡಲಿಲ್ಲವೇ ಎಂದು ರಾವಣ ಅವನನ್ನ ನೋಡಿ ಕೇಳಿದನು. ನಿನ್ನನ್ನ ನೋಡ್ಬಿಟ್ಟು ಹೋಗೋಣ ಅಂತಲೇ ಬಂದೆ. ನೀನೇನೋ ಕಲ್ಯಾಣ ಮಂಟಪದಲ್ಲಿ ವೀರ ಧೀರ ಸಾಹಸವನ್ನೆಲ್ಲ ಮುಗಿಸಿಕೊಂಡು ಬಂದಿದ್ದೆಯಲ್ಲವೇ? ಆವಾಗಲೇ ಇಲ್ಲಿಗೆ ಬಂದಿದ್ರೆ ಖಂಡಿತವಾಗಿಯೂ ನಿನಗಿದ್ದ ಕೋಪನ್ನೆಲ್ಲ ನನ್ನನ್ನೇ ಡಬ್ಬಿ ತರಹ ಚೆಚ್ಚಿ ಹಾಕಿರ್ತಿದ್ದೆ. ಅದಕ್ಕೆ ನಾನು ಇವಾಗ ಬರುತ್ತಿದ್ದೇನೆ ಎಂದು ಚೈತ್ರನ್ ಹೇಳಿದನು. ವೃಷಿಕಾಳು ಅವನು ಯಾರೆಂಬ ಭಾವನೆಯಿಂದ ಅವನನ್ನೇ ನೋಡುತ್ತಾ ನಿಂತಿದ್ದಳು. ಅವಳ ಕಡೆ ತಿರುಗಿದ ಚೈತ್ರನ್, ಹಾಯ್ ಮಾ, ನಾನು ಚೈತ್ರನ್ ಮಿತ್ರದೇವ್. ನಾನು ಆರ್ವಿಯ ಫ್ರೆಂಡ್. ನಿಮ್ಮ ಕಲ್ಯಾಣದಲ್ಲೂ ನಾನು ಇದ್ದೆ. ನಿಮ್ಮ ಅಕ್ಕ ಹರ್ಷಿಕಾಗೆ ನನ್ನ ಬಗ್ಗೆ ಗೊತ್ತು. ನಾನು ಇವನು ಸಣ್ಣ ವಯಸ್ಸಿನಿಂದ ತುಂಬಾ ಕ್ಲೋಸ್ ಎಂದು ಚೈತ್ರನ್ ಹೇಳಿದನು. ಅವನು ಹೇಳಿದ್ದನ್ನ ಕೇಳಿ ಮೃದುವಾಗಿ ನಕ್ಕವಳು, ಹಾಯ್ ಬ್ರೋ, ನಾನು ವೃಷಿಕಾ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹರ್ಷಿಕಾಳ ಟ್ವಿನ್ ಸಿಸ್ಟರ್, ದಿ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ವಾಸುದೇವನ್ ಅವರ ಸೆಕೆಂಡ್ ಡಾಟರ್ ನಾನು ಎಂದು ತನ್ನನ್ನ ಅವನಿಗೆ ಪರಿಚಯಿಸಿಕೊಂಡಳು ವೃಷಿಕಾ. ಅದನ್ನು ಕೇಳಿ ಮೃದುವಾಗಿ ನಕ್ಕವನು, ಇವಾಗ ನೀನು ಅವರ ಮಗಳು ಮಾತ್ರವಲ್ಲದೆ ನನ್ನ ಗೆಳೆಯ ರಾವಣನ ಹೆಂಡತಿಯೂ ಕೂಡ. ಸೊ ಇನ್ಮುಂದೆ ನೀನು ಹೊರಗೆ ಯಾರ ಹತ್ತಿರವಾದರೂ ನಿನ್ನನ್ನು ಪರಿಚಯಿಸಿಕೊಳ್ಳುವಾಗ ರಾವಣನ ಹೆಂಡತಿ ಅಂತಲೇ ಪರಿಚಯಿಸಿಕೊಳ್ಳಬಹುದು. ಅದರಲ್ಲಿ ಏನು ತಪ್ಪಿಲ್ಲ ಎಂದು ಚೈತ್ರನ್ ನಗುತ್ತಾ ಹೇಳಿದನು. ಅವನನ್ನೇ ಕಿರುನಗೆಯಿಂದ ನೋಡಿದಳು. ನೀವು ಹೇಳುತ್ತಿರುವುದು ಕರೆಕ್ಟ್ ಬ್ರೋ, ಆದ್ರೆ ನನಗೆ ನಿಮ್ಮ ಗೆಳೆಯನ ಹೆಂಡತಿ ಅನ್ನೋ ಅಂಗೀಕಾರ ಇವಾಗ ತಾನೇ ಸಿಕ್ಕಿದ್ದು. ಅದಕ್ಕೆ ಮುಂಚೆಯೇ ನಾನು ನನ್ನ ಅಪ್ಪನ ಮಗಳು. ಅದು ಯಾವಾಗಲೂ ಬದಲಾಗುವುದಿಲ್ಲ ಅಲ್ಲವೇ? ಇವರ ಹೆಂಡತಿ ಅನ್ನೋ ಅಂಗೀಕಾರ ಕೂಡ ಬದಲಾಗಲು ಅವಕಾಶವಿದೆ. ಆದ್ರೆ ವಾಸುದೇವನ್ ಅವರ ಮಗಳು ಅನ್ನೋ ಅಂಗೀಕಾರ ಯಾವಾಗಲೂ ಬದಲಾಗುವುದಿಲ್ಲ ಎಂದು ವೃಷಿಕ ಬಿಗಿಯಾಗಿ ಹೇಳಿದಳು. ಅದನ್ನ ಕೇಳಿದ ರಾವಣನ ಮುಖದ ಬಣ್ಣ ಬದಲಾಗಲು ಆರಂಭಿಸಿತು. ಚೈತ್ರನ್ಗೆ ಅವಳು ಹೇಳಿದ್ದು ಕೊಂಚ ಬೇಸರವನ್ನ ತರಲು, ಇವಾಗ ತಾನೇ ನಿಮ್ಮಿಬ್ಬರಿಗೂ ಕಲ್ಯಾಣವಾಗಿದೆ, ಅದಕ್ಕಾಗಲೇ ಯಾಕಮ್ಮ ಹೀಗೆಲ್ಲ ಮಾತನಾಡುತ್ತೀಯ? ಒಳ್ಳೆಯ ವಿಷಯಗಳನ್ನೇ ಮಾತನಾಡಬಹುದಲ್ಲವೇ ಎಂದು ಅವನು ಬೇಸರದಿಂದ ಹೇಳಿದನು. ನಾನು ನಿಮ್ಮನ್ನ ಕಷ್ಟಪಡಿಸ್ಬೇಕು ಅಂತ ಹಾಗೆ ಹೇಳಿಲ್ಲ ಬ್ರೋ, ನಿಜವನ್ನೇ ಹೇಳಿದೆ. ನಿಮ್ಮ ಫ್ರೆಂಡ್ ಯಾವಾಗ ನನ್ನನ್ನ ಈ ಮನೆಯಿಂದ ಓಡಿಸ್ತಾರೋ ನನಗೆ ತಿಳಿಯದು, ಅವರಿಗೂ ತಿಳಿಯದು. ಅವರಿಗೆ ಅನ್ನಿಸಿದಾಗ ಓಡಿಸಿ ಬಿಡ್ತಾರೆ. ಆಗಿರುವಾಗ ನಾನು ಯಾಕೆ ಜಾಸ್ತಿಯಾಗಿ ಇಲ್ಲಿ ಹಕ್ಕು ಚಲಾಯಿಸಬೇಕು? ಅದಕ್ಕೆ ನಾನು ನನ್ನ ಲಿಮಿಟ್ನಲ್ಲೇ ಇರುತ್ತೇನೆ ಎಂದು ವೃಷಿಕ ಹೇಳಿದಳು. ಸಡನ್ನೇ ತಾನು ಕುಳಿತಿದ್ದ ಸೋಫಾದಿಂದ ಎದ್ದ ರಾವಣ ಇಂಗಾಲಿನಿಂದ ಆ ಸೋಫಾವನ್ನ ಒದ್ದು ತಳ್ಳಿದನು. ಅದು ಗೋಡೆಗೆ ಬಡಿದು ಕೆಳಗೆ ಬಿದ್ದಿತು. ಅವನ ಕೋಪಕ್ಕೆ ಹೆದರಿದ ರುದ್ರೇಶ್ 2 ಹೆಜ್ಜೆ ಹಿಂದಿಟ್ಟನು. ಚೈತ್ರನ್ಗಂತೂ 1 ನಿಮಿಷ ಎದೆ ಜಲ್ಲೆಂದಿತು. ಆದ್ರೆ ವೃಷಿಕಾಳು ಅವನ ಕೋಪವನ್ನ ಸಾಮಾನ್ಯವಾಗಿ ಎದುರಿಸಿದವಳು ಅವನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದಳು. ವೇಗವಾಗಿ ಅವಳ ಹತ್ತಿರ ಹೋದವನು ಅವಳ ಹೆಗಲುಗಳನ್ನ ತನ್ನ ಕೈಗಳಿಂದ ಬಿಗಿಯಾಗಿ ಹಿಡಿದು, ಇಲ್ಲಿ ನೋಡೆ, ನೀನು ಯಾವಾಗ ಇಲ್ಲಿಂದ ಹೋಗಬೇಕು ಅನ್ನೋದನ್ನು ನಾನೇ ನಿರ್ಧರಿಸುತ್ತೇನೆ. ಅದರ ಬಗ್ಗೆ ನೀನು ಇವಾಗಲೇ ಯೋಚಿಸಬೇಕಾದ ಅಗತ್ಯ ಇಲ್ಲ. ಒನ್ ಮೋರ್ ಥಿಂಗ್, ನೀನು ಒಂದು ಹೇಳಿದ್ದು ನೆನಪಿದೆಯಾ ನಿನಗೆ? ನಾನು ನಿನ್ನ ಹೆಂಡತಿ, ನನಗೆ ಇಲ್ಲಿ ಎಲ್ಲ ಹಕ್ಕಿದೆ ಅಂತ ನೀನೇ ತಾನೇ ಹೇಳುತ್ತಾ ಇದ್ದಿದ್ದು.
ಇವಾಗ ಯಾಕೆ ಹೀಗೆ ಡ್ರಾಮಾ ಮಾಡ್ತಾ ಇದ್ದೀಯಾ? ಏನೋ ಜೀವನಮಾನ ಪೂರ್ತಿ ನನ್ನ ಜೊತೆ ಬಾಳುವ ತರಹ ನೀನೇ ತಾನೇ ಮಾತನಾಡುತ್ತಾ ಇದ್ದೆ. ಇವಾಗ ಉಲ್ಟಾ ಮಾತನಾಡುತ್ತಿದ್ದೀಯಾ? ಅದಕ್ಕೆ ಹೆಣ್ಣು ಮಕ್ಕಳನ್ನ ಯಾರನ್ನು ನಂಬಬಾರದು ಅಂತ ಹೇಳುವುದು. ನಂಬಿ ನಾನು ಇವಾಗ ಮೋಸ ಹೋಗಿ ನಿಂತಿದ್ದೇನೆ ನೋಡು ನಿಮ್ಮ ಅಕ್ಕನಿಂದ ಎಂದು ರಾವಣ ಕೋಪದಿಂದ ಗರ್ಜಿಸಿದನು. ಲಿಸನ್ ರಾವಣ, ನನ್ನ ಬಗ್ಗೆ ನೀನು ಏನ್ ಬೇಕಾದ್ರೂ ಮಾತನಾಡು. ನಾನು ಅದನ್ನ ಒಪ್ಪಿಕೊಳ್ಳುತ್ತೇನೆ. ಬಿಕಾಸ್ ನಾನು ನಿನ್ನ ಹೆಂಡತಿ. ಆದ್ರೆ ನನ್ನ ಅಕ್ಕನ ಬಗ್ಗೆ ಮಾತನಾಡುವುದಕ್ಕೆ ನಿನಗೆ ಯಾವುದೇ ಹಕ್ಕಿಲ್ಲ ಎಂದು ವೃಷಿಕ ಕೋಪದಿಂದ ಹೇಳಿದಳು. ಅದನ್ನು ತುಟಿ ವಕ್ರವಾಗಿಸಿ ಒಂದು ನಗೆಯಿಂದ ನೋಡಿದವನು, ಏನೇ, ನಿನ್ನ ಅಕ್ಕ ನನಗೆ ಮುಂಚೆ ಪ್ರೇಯಸಿ. ನಿನಗಿಂತ ನನಗೆ ಅವಳ ಮೇಲೆ ಹೆಚ್ಚು ಹಕ್ಕಿದೆ. ನನ್ನ ಜೊತೆ ಬಾಳಲಿದ್ದೇನೆ, ಕೊನೆಯವರೆಗೂ ಸಂತೋಷವಾಗಿ ಇರಲಿದ್ದೇನೆ, ಹಾಗೆ ಹೀಗೆ ಅಂತ ನನ್ನ ಹತ್ತಿರ ಕತೆ ಹೊಡೆದವಳು ಅವಳು. ಅಂತಹ ಅವಳನ್ನ ಮಾತನಾಡುವುದಕ್ಕೆ ನನಗೆ ಎಲ್ಲಿ ಹಕ್ಕಿಲ್ಲದೆ ಹೋಯಿತು ಎಂದು ಹೇಳಿದನು. ಕೋಪದಲ್ಲಿ ಅವಳ ಹೆಗಲುಗಳನ್ನ ಇನ್ನೂ ಜೋರಾಗಿ ಒತ್ತಿ ಹಿಡಿದನು. ಅದರಿಂದ ನೋವಿನಿಂದ ಮುಖ ಸುರುಳಿಸಿಕೊಂಡಳು ವೃಷಿಕ. ಎಲ್ಲಿ ಇವರ ಜಗಳ ದೊಡ್ಡ ಸಮಸ್ಯೆಯಾಗಿ ಮುಗಿದು ಹೋಗುತ್ತದೋ ಎಂದು ಹೆದರಿದ ಚೈತ್ರನ್ ವೇಗವಾಗಿ ರಾವಣನ ಬಳಿಗೆ ಹೋಗಿ ಅವನನ್ನು ಹಿಡಿದು ತನ್ನ ಕಡೆಗೆ ಎಳೆದನು. ಆರ್ವಿ, ಏನ್ ಮಾಡ್ತಿದ್ದೀಯಾ ನೀನು? ಅವಳು ನಿನ್ನ ಹೆಂಡತಿ. ಯಾವುದಕ್ಕಾಗಿ ಹೀಗೆಲ್ಲ ಹರ್ಟ್ ಮಾಡ್ತಿದ್ದೀಯಾ ಎಂದು ಚೈತ್ರನ್ ತನ್ನ ಗೆಳೆಯನ ಬಳಿ ಕೋಪದಿಂದ ಕೇಳಲು ತಿರುಗಿ ಅವನನ್ನ ಒಂದು ನೋಟ ನೋಡಿದ ರಾವಣ. ಇಲ್ಲಿ ನೋಡು ಮಿತ್ರ, ಇದು ನನಗೂ ನನ್ನ ಹೆಂಡತಿಗೂ ನಡೆಯುತ್ತಿರುವ ಸಮಸ್ಯೆ. ಇದರಲ್ಲಿ ನೀನು ತಲೆ ಹಾಕಬೇಡ. ನಮ್ಮ ಸಮಸ್ಯೆಯನ್ನ ನಾವು ನೋಡಿಕೊಳ್ಳುತ್ತೇವೆ ಎಂದು ಅವನು ಕೋಪದಿಂದ ಹೇಳಿದನು. ಅದನ್ನು ಕೇಳಿದ ಚೈತ್ರನ್ ಮುಖ ಸಣ್ಣದಾಯಿತು. ಅವನ ಮುಖದ ಬೇಸರವನ್ನ ಕಂಡ ವೃಷಿಕ ತನ್ನ ಗಂಡನನ್ನ ಕೋಪದಿಂದ ದಿಟ್ಟಿಸಿದಳು. ಬುದ್ಧಿ ಇದೆಯಾ ರಾವಣ ನಿನಗೆ? ಅವರು ನಿನ್ ಗೆಳೆಯ. ನನಗಿಂತ ಮುಂಚಿನಿಂದಲೇ ನಿನ್ನ ಜೀವನದಲ್ಲಿ ನಿನ್ನ ಜೊತೆ ಇರುವವರು ಅವರು. ಯಾಕೀಗೆ ಅವರನ್ನ ಕಷ್ಟಪಡಿಸುವ ಹಾಗೆ ಮಾತನಾಡ್ತಿದ್ದೀಯಾ? ಗೆಳೆಯ ಎಷ್ಟು ಮುಖ್ಯವಾದವನು ಅಂತ ನಿನಗೆ ತಿಳಿಯುತ್ತಾ ರಾವಣ? ಎತ್ತವರ ಹತ್ತಿರ ಹೇಳಲಾಗದ ಕೆಲವು ವಿಷಯಗಳನ್ನು ಕೂಡ ನಮ್ಮ ಗೆಳೆಯ ಹಾಗೂ ಗೆಳತಿಯಾಗಿ ಇರುವವರ ಹತ್ತಿರವೇ ಶೇರ್ ಮಾಡಿಕೊಳ್ಳಲು ಸಾಧ್ಯ. ಅವರು ನಿನ್ನ ಒಳ್ಳೆಯದಕ್ಕಾಗಿಯೇ ಇವಾಗ ಹಾಗೆ ಮಾತನಾಡಿದ್ದು. ಆದ್ರೆ ನೀನು ಅವರ ಮನಸ್ಸನ್ನ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದೆ ಹೀಗೆ ಗಾಯಗೊಳಿಸುತ್ತಿದ್ದೀಯ ಎಂದು ಅವಳು ಹೇಳಿದಳು. ಆದ್ರೆ ರಾವಣನು ತನ್ನ ಕಬ್ಬಿಣದಂತಹ ಗಟ್ಟಿ ಹಸ್ತವನ್ನ ಅವಳ ಕೆನ್ನೆಯ ಮೇಲೆ ದಾಖಲಿಸಿದನು. ಅದಕ್ಕೆ ಗಾಬರಿಯಾದ ಚೈತ್ರನ್ ಆರ್ವಿ ಎಂದು ಕಿರುಚಲು ತಿರುಗಿ ಅವನನ್ನ ಒಂದು ತೀಕ್ಷ್ಣ ನೋಟ ನೋಡಿದನು ರಾವಣ. ಅದಕ್ಕೆ ಚೈತ್ರನ್ ಸುಮ್ಮನಾಗಲು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ತನ್ನನ್ನೇ ನೋಡುತ್ತಿರುವ ತನ್ನ ಹೆಂಡತಿಯ ಕಡೆ ತಿರುಗಿದ ರಾವಣ, ಏಯ್ ಇಲ್ಲಿ ನೋಡು, ನಿನಗೆ ಇದೇ ಕೊನೆ. ಇನ್ನು ಮುಂದೆ ನಮ್ಮ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ನೀನೇ ತಾನೇ ಹೇಳಿದ್ದು ಅವನು ನನ್ನ ಗೆಳೆಯ ಅಂತ. ಅವನನ್ನು ನಾನು ಏನೇ ಬೇಕಾದ್ರೂ ಮಾತನಾಡುತ್ತೇನೆ. ಅದಕ್ಕೆ ನನಗೆ ಎಲ್ಲ ಹಕ್ಕಿದೆ. ನಿನಗೆ ಹಕ್ಕು ಇಲ್ಲದ್ದು. ಇವಾಗ ತಾನೇ ಅವನನ್ನ ನೋಡ್ತಿದ್ದೀಯ, ಆವಾಗಲೇ ಅವನಿಗೆ ಸಪೋರ್ಟ್ ಮಾಡಿ ಮಾತನಾಡ್ತಿದ್ದೀಯಾ? ಏನ್ ಸ್ಯಾಡಿಸ್ಟ್ ನೀನು. ಹಾನ್ ಒಳಗಣ್ಣನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗೆಯೇ ಎಲ್ಲರ ಮೇಲೂ ಪ್ರೀತಿಯನ್ನ ಸುರಿದು ಒಯ್ಯುತ್ತಿದ್ದೀಯಾ ಎಂದು ಹಲ್ಲುಗಳನ್ನ ಕಟಕಟ ಎಂದು ಕಡಿಯುತ್ತಲೇ ರಾವಣ ಹೇಳಿದನು. ರುದ್ರೇಶ್ ಅವಳು ಏಟು ತಿಂದದ್ದನ್ನ ನೋಡಿ ಅವಳನ್ನ ನಗೆಯಿಂದ ದಿಟ್ಟಿಸಿದನು. ಏನ್ ವಿಷಯ ಮಾತನಾಡಬೇಕೋ ಅದನ್ನ ಬೇಗ ಹೇಳು. ನನಗೆ 1008 ಕೆಲಸಗಳಿವೆ. ನಿನ್ನ ಹತ್ತಿರ ಅನಗತ್ಯ ಕತೆ ಮಾತನಾಡಲು ನನಗೆ ಟೈಮ್ ಇಲ್ಲ ಎಂದು ರಾವಣ ಕೋಪದಿಂದ ಹೇಳಲು, ಇವಾಗ ಕೋಪಗೊಳ್ಳುವಂತಹ ಪರಿಸ್ಥಿತಿ ಇದಲ್ಲ ಎಂಬುದನ್ನ ಅರ್ಥ ಮಾಡಿಕೊಂಡ ವೃಷಿಕ ತನ್ನ ಕೆನ್ನೆಯನ್ನ ಜೋರಾಗಿ ಒರೆಸಿಕೊಳ್ಳುತ್ತಾ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟವಳು ರಾವಣನ ಬಳಿ ಮುಂದಿನ ವಿಷಯಗಳನ್ನ ಮಾತನಾಡಲು ಆರಂಭಿಸಿದಳು. ಇಲ್ಲಿ ತುಂಬ ವಿಷಯಗಳನ್ನ ಬದಲಿಸಬೇಕಾಗಿದೆ ರಾವಣ. ಅದರ ಬಗ್ಗೆ ನಾನು ನಿನ್ನ ಹತ್ತಿರ ನಿನ್ನೆಯೇ ಹೇಳಿದ್ದೆ. ಮೊದಲು ಇಲ್ಲಿ ಕೆಲಸ ಮಾಡುವ ವರ್ಕರ್ಸ್ಗೆ ಮೂಲಭೂತ ಅವಶ್ಯಕತೆಗಳನ್ನ ನಾವು ಮಾಡಿಕೊಡ್ಬೇಕು. ಮೊದಲ ವಿಷಯ ಅವರ ಊಟದ ಟೈಮ್. ಅವರಿಗೆ ಕರೆಕ್ಟ್ ಆದ ಟೈಮ್ಗೆ ಊಟ ಮಾಡುವ ಹಾಗೆ ನಾವು ಟೈಮ್ ಅರೇಂಜ್ ಮಾಡಬಹುದು. ನೆಕ್ಸ್ಟ್, ಅವರಿಗೆ ಊಟ ಮಾಡುವುದಕ್ಕೆ ಒಂದು ಜಾಗ. ಇಲ್ಲಿ ಹಿಂದೆ ತೋಟದ ಪಕ್ಕದಲ್ಲಿ ಅಷ್ಟೊಂದು ಜಾಗ ಖಾಲಿಯಾಗೇ ಇದೆ. ಅಲ್ಲಿ ಶೆಡ್ ಹಾಕಿದರೆ ಸಾಕು. ಅದಕ್ಕೆ ಬೆಂಚುಗಳನ್ನ ಅರೇಂಜ್ ಮಾಡಿ ಅವರು ಊಟ ಮಾಡುವುದಕ್ಕೆ ನಾವು ಜಾಗ ರೆಡಿ ಮಾಡಿಕೊಡಬಹುದು. ಹಾ, ನೆಕ್ಸ್ಟ್ ಅವರಿಗೆ ವರ್ಕಿಂಗ್ ಟೈಮ್ ಕರೆಕ್ಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಮಾರ್ನಿಂಗ್ 9 o'clock ಮನೆಗೆ ಬಂದ್ರೆ ಅವರ ವರ್ಕಿಂಗ್ ಟೈಮ್ ನೈಟ್ 7 ಇಲ್ಲ ಅಂದ್ರೆ 8 ಗಂಟೆಯೊಳಗೆ ಮುಗಿಯುವ ಹಾಗೆ ಇರಬೇಕು. ಅಂದ್ರೆ ನಮ್ ನೈಟ್ ಡಿನ್ನರ್ ಕೆಲಸಗಳನ್ನೆಲ್ಲ ಮುಗಿಸಿಕೊಟ್ಟು ಅವರು ಹೋಗುವ ತರಹ ಇರಬೇಕು. ಪ್ಲಸ್ ತೋಟದ ಕೆಲಸ ನೋಡುವವರು, ಮನೆ ಕ್ಲೀನ್ ಮಾಡುವವರು ಇವರೆಲ್ಲರಿಗೂ ಈವ್ನಿಂಗ್ 5 o'clock ವರ್ಕಿಂಗ್ ಟೈಮ್ ಮುಗಿದು ಹೋಗ್ಬೇಕು. ಹೀಗಿದ್ದರೆ ಮಾತ್ರ ಒಂದು ಮನೆ ಸುಂದರವಾಗಿರುತ್ತದೆ.
ಇಲ್ಲದಿದ್ರೆ ಅವರ ಶಾಪದಲ್ಲಿಯೇ ನಾವು ಅನ್ನ ತಿನ್ನಬೇಕಾದ ಪರಿಸ್ಥಿತಿ ಬರುತ್ತದೆ. ನಾನು ಹೇಳುತ್ತಿರುವುದು ನಿನಗೆ ತಿಳಿಯುತ್ತಿದೆ ತಾನೆ? ಕಷ್ಟಪಟ್ಟು ಕೆಲಸ ಮಾಡುವವರ ಹೊಟ್ಟೆ ಉರಿದು ಒಂದು ಶಾಪ ಕೊಟ್ರೆ ಕೂಡ ಅದು ಖಂಡಿತವಾಗಿಯೂ ಫಲಿಸುತ್ತದೆ. ಅಂತಹ ಶಾಪದಲ್ಲಿ ನೀನು ನಾನು ಬದುಕಬೇಕು ಅಂತ ಅಗತ್ಯ ಇಲ್ಲ ರಾವಣ. ನನಗೆ ಏನಾದರೂ ಪರವಾಗಿಲ್ಲ, ಆದ್ರೆ ನಿನ್ನ ಬಗ್ಗೆ ಚಿಂತೆ. ನನ್ನ ಗಂಡ ಯಾವಾಗಲೂ ಚೆನ್ನಾಗಿರ್ಬೇಕು ಅಂದು ಮಾತ್ರವೇ ನನಗೆ ಮುಖ್ಯ ಎಂದು ಅವಳು ಗಂಭೀರವಾಗಿ ಹೇಳಲು, ಚೈತ್ರನ್ ಮಾತ್ರ ಅವನು ಹೇಳುತ್ತಿರುವುದೆಲ್ಲವನ್ನ ಆಶ್ಚರ್ಯದಿಂದ ಕೇಳುತ್ತಿದ್ದನು. ಇಷ್ಟು ದಿನಗಳಿಂದ ಇಲ್ಲಿ ನಡೆಯುತ್ತಿರುವುದನ್ನ ಅರಿತಿದ್ದರೂ ತನ್ನ ಗೆಳೆಯನ ಬಳಿ ಅದನ್ನ ಹೇಳಲಾಗದೆ ತವಕಿಸುತ್ತಿದ್ದನು ಚೈತ್ರನ್. ಚೈತ್ರನ್ಗೆ ರುದ್ರೇಶ್ನನ್ನು ಕಂಡರೆ ಪೂರ್ತಿಯಾಗಿ ಇಷ್ಟವಿರಲಿಲ್ಲ. ಅದಕ್ಕೆ ಕಾರಣ ರುದ್ರೇಶನ ನಡವಳಿಕೆಗಳೇ. ಯಾವಾಗಲೂ ಅಹಂಕಾರ ಮತ್ತು ಗತ್ತಿನಿಂದ ಇರುವ ರುದ್ರೇಶ್ನನ್ನು ನೋಡಲು ಚೈತ್ರನ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ತನ್ನ ಗೆಳೆಯನ್ನೇ ನೋಡದಷ್ಟು ಸ್ವಲ್ಪ ಸಮಯದಲ್ಲಿ ರುದ್ರೇಶ್ ಮಾಡುವ ಕೆಲಸಗಳು ಚೈತ್ರನ್ಗೆ ಪೂರ್ತಿ ದ್ವೇಷವನ್ನ ರುದ್ರೇಶ್ ಮೇಲೆ ಉಂಟು ಮಾಡಿಬಿಟ್ಟಿತ್ತು. ಇದರ ಬಗ್ಗೆ ಎಲ್ಲ ಖಂಡಿತವಾಗಿಯೂ ಒಂದು ದಿನ ರಾವಣನ ಬಳಿ ಮಾತನಾಡಬೇಕು ಎಂದು ಚೈತ್ರನ್ ಅಂದುಕೊಂಡಿದ್ದನು. ಇವತ್ತು ವೃಷಿಕಾಳೆ ಎಲ್ಲದರ ಬಗ್ಗೆಯೂ ಮಾತನಾಡುವುದು ಅವನಿಗೆ ದೊಡ್ಡ ಸಮಾಧಾನವನ್ನ ಮತ್ತು ತನ್ನ ಗೆಳೆಯನಿಗೆ ತಕ್ಕ ಜೋಡಿ ಇವಳೆ ಎಂಬ ಆಲೋಚನೆಯನ್ನು ಉಂಟುಮಾಡಿತು. ಅವಳು ಹೇಳಿದ್ನೆಲ್ಲ ಕೇಳಿದ ರಾವಣ ರುದ್ರೇಶನ ಕಡೆ ತಿರುಗಿ ಅವನನ್ನ ಹತ್ತಿರ ಕರೆದು ಬರುವಂತೆ ಒಂದು ಬೆರಳು ನೀಡಿ ಕರೆದನು. ರುದ್ರೇಶ್ ಕೂಡ ಅವನು ಏನು ಮಾಡಲಿದ್ದಾನೋ ಎಂದು ಹೆದರುತ್ತಲೇ ಅವನ ಹತ್ತಿರ ಹೋಗಲು ಅವನ ಕೆನ್ನೆಗೆ ಪಳಾರೆಂದು ಒಂದು ಏಟು ಕೊಟ್ಟನು ರಾವಣ. ಅದಕ್ಕೆ ರುದ್ರೇಶ್ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದು ಬಿಡಲು ಅವನ ಹಣೆಯ ಮುಂಭಾಗದಲ್ಲಿ ಚಾಚಲ್ಪಟ್ಟಿತ್ತು ರಾವಣನ ಬಳಕೆಯ ಪಿಸ್ತೂಲು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.